ಫ್ರೈಡೇ ವ್ಲಾಗ್. ಇವತ್ತು ನಂಗೆ ಗೊತ್ತಿರೋರೊಬ್ರು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಕರೆದಿದ್ರು, ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಎಷ್ಟು ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇದೆ ಅಂದ್ರೆ ಪೂಜೆ ಮುಗ್ದೋಗ್ತಾ ಇದೆ, ಬನ್ನಿ ಇನ್ನೊಂದು 10 ನಿಮಿಷ ಇದೆ ಅಂತ ಹೇಳ್ತಾ ಇದ್ರು. ಸರಿ ಅಂತ ಹೇಳಿ ನಾನು ಕೂಡ ರೆಡಿಯಾಗಿ ಯಕ್ಷಿತ್ನು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದೆ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಡ್ಕೊಂಡೇ ಹೋದ್ವಿ. ನಾವು ಪೂಜೆ ಮುಗ್ದೋದ್ಮೇಲೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಗನೆ ಹೋದ್ವಿ. ಹೋಗಿ ನೋಡಿದ್ರೆ ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮತ್ತೆ ಗಣಹೋಮ ಮಾಡಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರ್ಲೇ ಇಲ್ಲ. ಆಮೇಲೆ ಹೆಂಗಿದ್ರು ಬಂದಿದೀವಿ, ಸತ್ಯನಾರಾಯಣ ಸ್ವಾಮಿ ಕತೆ ಕೇಳ್ಕೊಂಡು ಪೂಜೆ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕತೆ ಕೇಳೋದಕ್ಕೆ ಕೂತ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತಂದ್ರೆ ಎದ್ದು ಹೋಗೋದಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಜೊತೆಗೆ ಕೇಳೋದಿಕ್ ಕುಂತಿರ್ತಾರಲ್ಲ ಅವರನ್ನು ಕೂಡ ಅವಾಗ ಇಂಟ್ರಾಕ್ಟ್ ಮಾಡ್ಕೊಂಡು ಕತೆನ ಹೇಳ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು. ಫೈನಲ್ ಆಗಿ ಕತೆ ಎಲ್ಲ ಹೇಳಿದ್ದಾದ್ಮೇಲೆ ಮಹಾಮಂಗಳಾರತಿನ ಮಾಡಿದ್ರು. ಫಸ್ಟ್ ಹೋದಾಗ ನಾವ್ ಅನ್ಕೊಂಡ್ವಿ ಯಾಕಾದ್ರೂ ಇಷ್ಟು ಬೇಗ ಬಂದ್ವಿ ಅಂತ, ಬಟ್ ಕತೆ ಕೇಳಿದ್ಮೇಲೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬಂದು ದೀಪ ಹಚ್ಚಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಡು ಕುಡ್ದೆ.